ಎಲ್ರಿಗೂ ನಮಸ್ಕಾರ. ನಾನು ಕಿರಣಗೆರೆ ಜಗದೀಶ್ ಅಂತ. ಹಾರೋಳಿಯಿಂದ ಸುಮಾರು 4-5 ಕಿಲೋಮೀಟ್ರ್ ದೂರದಲ್ಲಿದೆ ದಕ್ಷಿಣಕ್ಕೆ. ನಾನು 1980ನೇ ಇಸ್ವಿ ಜೂನ್ ತಿಂಗಳ ಇರಬಹುದು. ನಾನು 8ನೇ ತರಗತಿಗೆ ಹಾರೋಳಿ ಗ್ರಾಮ ಪ್ರೌಢ ವಿದ್ಯಾಶಾಲೆಗೆ ಸೇರಿಕೊಳ್ಳೋದಕ್ಕೆ ಹೋಗ್ತಾ ಇರ್ತೇನೆ. ನನಗೆ ಭಾಳ ಆಶ್ಚರ್ಯ ಅಂತ ಅಂದರೆ, ಅಲ್ಲಿ ತನಕ ನಾವು ಯಾವುದು ಯೂನಿಫಾರ್ಮ್ಗಳನ್ನ ಹಾಕ್ಕೊಳ್ತಿರಲಿಲ್ಲ. ನಮ್ಮ ಗ್ರಾಮ ಪ್ರೌಢ ವಿದ್ಯಾಶಾಲೆಗೆ ಯೂನಿಫಾರ್ಮ್ ಹಾಕಬೇಕು ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು. ಆ ಶಿಸ್ತುಬದ್ಧವಾದಂತಹ 2 ಗುಂಡಿಯ ಅಂಗಿ, ಬಿಳಿ ಅಂಗಿ, ನೀಲಿ ನಿಕ್ಕರು ಮತ್ತು ಮುಖ್ಯವಾಗಿ ಗಾಂಧಿ ಟೋಪಿ. ನಮ್ಮನ್ನೆಲ್ಲ ಒಂಥರ ಗಾಂಧಿ ಟೋಪಿ ಹಾಕ್ತಕ್ಕಂಥದ್ದು ಭಾಳ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು ನಮಗೆ. ಹಾರೋಳಿಗೆ ಹೋಗೋ ಸಂದರ್ಭದಲ್ಲಿ ಹಾರೋಳಿ ಸರ್ಕಲ್ನಲ್ಲಿ ಶಿವಶಂಕರಿ ಮರಗಳು, ಕೆಂಪು ಬಣ್ಣದ ಹೂವು ಎಲ್ಲಿ ನೋಡಿದ್ರೂ ಕೂಡ ಮೇ ಜೂನ್ ತಿಂಗಳಾಗಿರೋದ್ರಿಂದ ಮಾವಿನ ಕಂಪು ಪರಿಷೆ ಅಥವಾ ಜಾತ್ರೆ ಬಹಳ ಅಂದ ಚಂದವಾಗಿ ಇರ್ತಾಯಿತ್ತು. ಶಾಲೆ ಶುರು ಆದ ನಂತರ ಶಾಲಾ ಮಕ್ಕಳುಗಳು ಕೂಡ ಬರ್ತಾ ಇದ್ದಿದ್ದರಿಂದ ಆ ಸಂತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಅನ್ನೋದಕ್ಕಿಂತ ನುಸುಳ್ಕೊಂಡೇ ಹೋಗ್ಬೇಕಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಆಗ ರಾಮ ಮಂದಿರದ ಬೀದಿಯಿಂದ, ದೊಡ್ಡಗುಡಿ ಬೀದಿಯಿಂದ ನಮ್ಮ ಪ್ರೀತಿಯ ಹೆಡ್ ಮಾಸ್ಟರ್ ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಅವರನ್ನು ಎಲ್ಲೆನ್ ಅಂತಲೇ ಕರಿತಾ ಇದ್ವಿ. ಯಾಕೆಂತಂದರೆ ಎಲ್ಲೆನ್ ಅಂತ ಅಂದರೆ ಅದು ಒಂಥರ ಲಯನ್ ಇದ್ದ ಹಾಗೆ. ಎಲ್ಲೆನ್ ಅನ್ನೋದೇ ಒಂದು ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ನನ್ನ ಭಾವನೆ. ಅವರ ಉಡುಗೆ ತೊಡುಗೆ ನೋಡಿದ್ರೆ ಮತ್ತು ಅವರು ಬಹಳ ಒಂದು ಶಿಸ್ತುಬದ್ಧವಾದಂತಹ ಜೀವನವನ್ನು ರೂಢಿಸ್ಕೊಂಡಿದ್ರು. ಅವರು ಒಬ್ಬ ಒಳ್ಳೆಯ ಆಕರ್ಷಕ ವ್ಯಕ್ತಿ. ಅವರ ಉಡುಗೆ ತೊಡುಗೆಗಳು, ಅವರ ನಿಲುವು ಸೂಜಿಗಲ್ಲಿನಂತೆ ವಿದ್ಯಾರ್ಥಿಗಳನ್ನು ಅಷ್ಟೇ ಅಲ್ಲ, ಹಾರೋಳಿಯ ಜನರನ್ನು, ಹಾರೋಳಿಯ ಸುತ್ತಮುತ್ತಲಿನ ಜನರನ್ನು ಸೂಜಿಗಲ್ಲಿನಂತೆ ಆಕರ್ಷಕವಾದಂತಹ ಅವರ ವ್ಯಕ್ತಿತ್ವ ಈಗಲೂ ಅವರು ಕೂಡ ಬದುಕ್ತಾ ಇರತಕ್ಕಂಥದ್ದು ಒಂದು ಅಪರೂಪದ ವ್ಯಕ್ತಿ. ಮಹಾತ್ಮ ಗಾಂಧಿಯವರ ಪ್ರತಿನಿಧಿ, ಈಗ ಇರ್ತಕ್ಕಂಥ ನಮ್ಮ ಭಾಗದ ಪ್ರತಿನಿಧಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಗುರುಗಳು ಶಾಲೆ ಆವರಣಕ್ಕೆ ಬರ್ತಾ ಇದ್ದ ಹಾಗೆ ಏನೋ ಒಂಥರ ರೋಮಾಂಚನ. ಎದುರುಗಡೆ ಇದ್ದಂತಹ ಆದಿಶಕ್ತಿನೂ ಕೂಡ ಮತ್ತು ಈ ಕಡೆ ಇದ್ದಂತಹ ಗ್ರಾಮ ಪ್ರೌಢ ವಿದ್ಯಾಶಾಲೆ ಕೂಡ ನಮ್ಮ ದೇವಾಲಯ. ನಮ್ಮ ಎಲ್ಲನ್ ಮಾಸ್ಟರ್ಗೂ ಕೂಡ ಅದು ನಮ್ಮ ಎಲ್ಲನ್ ಮಾಸ್ಟರ್ ಜೊತೆ ಇದ್ದಂತಹ ಅವರು ಒಂದು ಸುಸಜ್ಜಿತವಾದಂತಹ ಅಧ್ಯಾಪಕ ವೃಂದವನ್ನು ಕಟ್ಟಿ ಬಹಳ ಶಿಸ್ತಿನಿಂದ ಬೆಳೆಸ್ತಾಯಿದ್ರು. ಬಹಳ ಅಚ್ಚುಕಟ್ಟಾಗಿ ನಮ್ಮ ಶಾಲೆಯ ಆವರಣದಲ್ಲಿ ನೈರ್ಮಲೀಕರಣ ನಡೀತಾಯಿತ್ತು. ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಲೆಯಲ್ಲಿ 1960ರ ದಶಕದಿಂದನೂ ಕೂಡ ಸ್ವಚ್ಛ ಭಾರತ್ ಇದೆ. ಸ್ವಚ್ಛ ಮನಸ್ಸಿನ ಪ್ರಾಮಾಣಿಕ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರ ಒಂದು ಪರಿಶ್ರಮದಿಂದ ಶಾಲೆ ಬಹಳ ಆ ಸಮಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಮಾಡಿತ್ತು. ಎಲ್ಲೆನ್ರವರು ಮತ್ತು ಅವರ ವೃಂದದ ಟೀಮ್ ವರ್ಕು
ತುಂಬ ದೂರದ ದಿಂದ ಕೂಡ ಚಿಂತಾಮಣಿ, ಕೋಲಾರ ಮತ್ತು ಬೆಂಗಳೂರಿನಲ್ಲಿ ಅಂಥ ದೊಡ್ಡ ದೊಡ್ಡ ಶಾಲೆಗಳಿದ್ರೂ ಕೂಡ ಶ್ರೀಮಂತ ತಂದೆ ತಾಯಿಗಳು ನಮ್ಮ ಮಕ್ಕಳು ಶಿಸ್ತುಬದ್ಧವಾಗಿ ಬೆಳೀಲಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಮಾನ್ಯ ಎಲ್ ಎನ್ ರವರ ಸಂಪರ್ಕಕ್ಕೆ ಬಂದಂತಹ ತಂದೆ ತಾಯಿಗಳು ಇಲ್ಲಿ ಹಾಸ್ಟೆಲ್ನಲ್ಲಿ ಸೇರಿಸ್ತಾ ಇದ್ದದ್ದನ್ನು ನಾವು ನೋಡಿದ್ದೇವೆ. ಇವರ ಪಾಠ ಪ್ರವಚನಗಳು ಕೂಡ ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ಪಾಠವನ್ನು ಮಾಡ್ತಕ್ಕಂಥದ್ದು, ಸಾಹಸ ಭೀಮ ವಿಜಯವನ್ನು ವಿವರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಗದಾ ಯುದ್ಧ ನಡೀತಾ ಇದೆಯೇನೋ ಅನ್ನೋ ಭಾವನೆ ಇರ್ತಿತ್ತು. ನಮಗೆ ಕನ್ನಡ 2 ಭಾಗದಲ್ಲಿ ತೇನ್ ಸಿಂಗ್ ಮೌಂಟ್ ಎವರೆಸ್ಟ್ ಏರಿದ್ದು ಒಂದು ಪಾಠ ಇತ್ತು. ಅವರು ಪಾಠ ಮಾಡ್ತಾ ಇದ್ದಂತಹ ವೈಖರಿ ನಾವೇನೇ ಮೌಂಟ್ ಎವರೆಸ್ಟ್ ಏರಿದ್ದೀವೇನೋ ಅಂತಕ್ಕಂತಹ ಭಾವನೆ ಬರ್ತಾಯಿತ್ತು. ಕೆಲವು ಸಮಯ ಗ್ರಾಮರ್ ಕೂಡ ಪಾಠ ನಮಗೆ ಹೇಳ್ಕೊಡ್ತಾಯಿದ್ರು. ನಾನು SLCಲಿ ಇದ್ದಂತಹ ಸಂದರ್ಭದಲ್ಲಿ ಊರಿನಲ್ಲಿ ಯಾರೋ ಭವಿಷ್ಯ ನುಡಿಯೋರು, ಭವಿಷ್ಯ ಶಾಸ್ತ್ರ ಹೇಳೋರು ಅಂತ ಬಂದಿದ್ದರು. ಆಗ ನಾನು ಶಾಸ್ತ್ರ ಕೇಳಿದ್ದೆ. ಅವರು ಇಂಗ್ಲೀಷ್ನಲ್ಲಿ ಫೇಲ್ ಆಯ್ತೆ ನೀನು ಅಂತ ಹೇಳ್ಬಿಟ್ಟಿದ್ರು. ಇದು ನನಗೆ ಬಹಳ ಆತಂಕ ಇತ್ತು. ಆಗ ಕೊನೆಯ 3 ತಿಂಗಳು SLCನಲ್ಲಿ ಕೊನೆಯ 3 ತಿಂಗಳು ನಮ್ಮ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ LN ರವರು, SN ರವರು ಮತ್ತು GKH ಅವರು ಎಲ್ಲರೂ ಕೂಡ ಅಲ್ಲಿ ವಿಶೇಷ ತರಗತಿಗಳನ್ನು ಬೋಧಿಸ್ತಾಯಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ಪುಸ್ತಕಗಳು, ಬಟ್ಟೆಗಳನ್ನು ತೆಗೆದುಕೊಂಡು ನಮ್ಮ ಕೊಠಡಿಗಳಲ್ಲೇ ಒಂದು ಟ್ರಂಕ್ನಲ್ಲಿ ಇಟ್ಕೊಂಡಿದ್ದು ನಾವು ಅಲ್ಲೇ ಒಂದು 3-4 ತಿಂಗಳು ವಾಸ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ LN ರವರು ಗ್ರಾಮರ್ ಕ್ಲಾಸ್ ತಗೊಳ್ತಾಯಿದ್ರು. ಅಲ್ಲಿ ತನಕ ನಾನು 8-9ನೇ ಕ್ಲಾಸ್ನಲ್ಲಿ ಇಂಗ್ಲೀಷನ್ನು ಬಾಯ್ಹಾಟ್ ಮಾಡಿ ಪಾಸ್ ಮಾಡ್ತಾಯಿದ್ದೆ. ಯಾವಾಗ LN ರವರು ಮತ್ತು ಅವರ ವೃಂದದ ಅಧ್ಯಾಪಕರು ವಿಶೇಷ ತರಗತಿಗಳನ್ನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನನಗೆ ಇಂಗ್ಲೀಷ್ನಲ್ಲಿ ಸರಳ ವಾಕ್ಯಗಳನ್ನ ರಚಿಸೋದಕ್ಕೆ ಸಾಧ್ಯ ಆಯಿತು. ಮತ್ತು ನಾನು SLCನಲ್ಲಿ ಫಸ್ಟ್ ಕ್ಲಾಸ್ ಬರೋದಕ್ಕೆ ಸಾಧ್ಯ ಆಯಿತು. ಈ ಒಂದು ವಿಶೇಷ ತರಗತಿಗಳು ಅಂತ ಹೇಳೋದಕ್ಕೆ ಬಹಳ ನಾನು ಹೆಮ್ಮೆ ಪಡ್ತೇನೆ. ಅದಾದ ನಂತರ ನಾನು SLCನಲ್ಲಿ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕ್ಲಾಸ್ ಟೀಚರ್ ಆಗಿದ್ದಂತಹ ಮಾನ್ಯ ಗೋಪಾಲಕೃಷ್ಣ ಒಳ್ಳವರು GKH ರವರು ಮತ್ತು LN ರವರು ನಮ್ಮ ತಂದೆಯನ್ನು ಕರೆಸಿ, ನೋಡಿ ನಿಮ್ಮ ಮಗ ಇರೋದರಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ, ಇವನಿಗೆ ಬೇರೆ ಬೇರೆ ವ್ಯವಸಾಯದ ಕೆಲಸಗಳನ್ನ ಒಂದು 2-3 ತಿಂಗಳು ಕೊಡಬೇಡಿ. ನೋಡಿ SLCನಲ್ಲಿ ಈತ ಫಸ್ಟ್ ಕ್ಲಾಸ್ ಬರಬೇಕು. ಮತ್ತು ಆ ಸಂದರ್ಭದಲ್ಲಿ SLCನಲ್ಲಿ ಯಾರ್ಯಾರು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತಾರೆ ಅವರ ಹೆಸರುಗಳನ್ನು ಶಾಲೆಯ ಮುಂಭಾಗದಲ್ಲಿ ಬೋರ್ಡ್ಗಳಲ್ಲಿ ಬರೆಸ್ತಾಯಿದ್ರು. ಇದು ನಮ್ಮ ಎಲ್ಲರಿಗೂ ಕೂಡ ನಾನು ಕೂಡ ಅಲ್ಲಿ ಹೆಸರು ಬರೋ ಹಾಗೆ ಮಾಡ್ಕೋಬೇಕಲ್ಲ ಅಂತಕ್ಕಂಥ ಒಂದು ಮೋಟಿವೇಶನ್, ಪ್ರಚೋದನೆಯನ್ನು ಕೊಡ್ತಾಯಿತ್ತು. ನಮ್ಮ ತಂದೆಯವ್ರನ್ನೂ ಕೂಡ ಕರೆಸಿ ನಮ್ಮ LN ಗುರುಗಳು ಮತ್ತು ನಮ್ಮ ಕ್ಲಾಸ್ ಟೀಚರ್ ಆಗಿದ್ದಂಥ GKH ರವರು ಹೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಸರ್ವ ಪ್ರಯತ್ನಪಟ್ಟು ಏನಾದರೂ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿಯಿಂದ ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ. ಒಂದು 2% ಕಡಿಮೆ ಆಗಿ 58% ತಗೊಂಡು ನಾನು SLCಯನ್ನು ಪಾಸ್ ಮಾಡಿದೆ.
ಅಲ್ಲಿ ಅನೇಕ ರೀತಿಯ ನನಗೆ ಅನುಭವಗಳಾಯಿತು. ವಸ್ತು ಪ್ರದರ್ಶನ ಏರ್ಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ಬೆಳೆ ಬೆಳೀತಾರೆ ಅಂತಕ್ಕಂಥದ್ದೆಲ್ಲ ಆಯಾಯ ಡಿಸ್ಟಿಕ್ ಜಾಗದಲ್ಲಿ, ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಗಿಯನ್ನು ಅಂಟಿಸೋವಂಥದ್ದು, ರಾಗಿ ಕಾಳುಗಳನ್ನು ಅಂಟಿಸ್ತಕ್ಕಂಥದ್ದು, ಮಂಡ್ಯ ಜಿಲ್ಲೆಯ ಆ ಭಾಗದಲ್ಲಿ, ಜಿಲ್ಲಾ ಭಾಗದಲ್ಲಿ ಭತ್ತದ ಕಾಳುಗಳನ್ನು ಅಂಟಿಸ್ತಾ ಇದ್ದದ್ದು. ಈ ರೀತಿಯಾಗಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಅಲ್ಲೇನೇ ದವಸ ಧಾನ್ಯಗಳು ಏನು ಬೆಳೀತಾರೆ, ಹತ್ತಿಯಲ್ಲಿ ಬೆಳೀತಾರೆ, ಕಾಳುಗಳನ್ನ ಎಲ್ಲಿ ಬೆಳೀತಾರೆ, ಕಡಲೆಕಾಯಿನ ಎಲ್ಲಿ ಬೆಳೀತಾರೆ, ಈ ಥರವಾಗಿ ಒಂದೊಂದು ಜಿಲ್ಲಾ ಮಟ್ಟದಲ್ಲಿ ಅದನ್ನು ಅಂಟಿಸಿ ಮಾಡಿದಂಥದ್ದು ಎಕ್ಸಿಬಿಷನ್ ಏನಿದೆ, ವಸ್ತು ಪ್ರದರ್ಶನ, ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗಲಿಕ್ಕೆ, ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ಒಂದು ಕೊಠಡಿನಲ್ಲಿ ಈ KRS ಮಾದರಿನಲ್ಲಿ ಅಣೆಕಟ್ಟನ್ನು ನಿರ್ಮಿಸಿ ಅದರ ಕೆಳಭಾಗದಲ್ಲಿ ಭತ್ತ, ಕಬ್ಬು, ಬೆಳವಣಿಗೆ ಇದೆಲ್ಲನೂ ಕೂಡ ಅದು ಮನೋಜ್ಞವಾಗಿತ್ತು. ಇದೆಲ್ಲ ನಮ್ಮ ತಿಳುವಳಿಕೆ ಹೆಚ್ಚಾಗೋದಕ್ಕೆ ಸಾಧ್ಯ ಆಯಿತು. ಮಾನ್ಯ ಎಲ್ಲೆನ್ರವರು ಒಂದು ಸಮಾಜವಾದವನ್ನು ಸಮಪಾಲು ಸಮಬಾಳು ಅಂತಕ್ಕಂತಹ ಒಂದು ಮನೋಭಾವದ ವ್ಯಕ್ತಿತ್ವ ಅವರದು. ಒಮ್ಮೆ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದಾಗಿತ್ತು. ಅದರಲ್ಲಿ ಮೈಸೂರು, ಶ್ರೀರಂಗಪಟ್ಟಣ, KRS, ಅರಮನೆ, ಚಾಮುಂಡಿ ಬೆಟ್ಟ ಇವೆಲ್ಲ ನೋಡ್ಕೊಂಡು ಬರೋದು ಅಂತ ಕಾರ್ಯಕ್ರಮ ನಿಗದಿಯಾಗಿತ್ತು. ಅದು ಕೆಲವರು ಒಂದು 60 ಜನ ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಂಡಿದ್ದರು. KSRTC ಬಂದು ಶಾಲೆಯಲ್ಲಿ ನಿಂತ್ಕೊಳ್ತು. ಆವಾಗ ಕೆಲವು ಒಂದು 8-10 ಜನ ನಮ್ಮ ಸಹಪಾಠಿಗಳು ಕಾಸ್ಟ್ಲಿ ಬಟ್ಟೆ, ಟೆರಿಕಾಟು, ಪಾಲಿಯೆಸ್ಟರ್ನಿಂದ ಹೊಲಿಸಿರ್ತಕ್ಕಂತಹ ಯೂನಿಫಾರ್ಮ್ ಹಾಕ್ಕೊಂಡು ಬಂದರು. ಮತ್ತು ಕೆಲವರು ವಿದ್ಯಾರ್ಥಿಗಳು ಟೋಪಿಯನ್ನು ತಂದಿರಲಿಲ್ಲ. ಇನ್ನೇನು ಬಸ್ ಹತ್ತಬೇಕು, ಹೊರಡಬೇಕು. ಅಷ್ಟೊತ್ತಿಗೆ ಅಲ್ಲಿಗೆ ಎಲ್ಲೆನ್ರವ್ರು ಬಂದರು. ಯಾರ್ಯಾರು ಕಾಟನ್ ಹತ್ತಿ ಬಟ್ಟೆಯಿಂದ ಹೊಲಿದಿರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ಅವ್ರಿಗೆ ಮಾತ್ರ ಬಸ್ ಹತ್ತಲಿಕ್ಕೆ ಅವಕಾಶ ಸಿಕ್ತು. ಯಾರು ಈ ಪಾಲಿಯೆಸ್ಟರು, ಟೆರಿಕಾಟ್ನಲ್ಲಿ ಹೊಲಿಸ್ಕೊಂಡು ಬಂದಿರ್ತಾರೆ ಯೂನಿಫಾರ್ಮ್ಗಳು, ಅವ್ರಿಗೆ ಬಸ್ ಹತ್ತಿಸ್ಲಿಲ್ಲ. ಮತ್ತು ಯಾರ್ಯಾರು ಟೋಪಿ ಹಾಕ್ಕೊಂಡು ಬಂದಿಲ್ಲ ಅವ್ರನ್ನೂ ಕೂಡ ಬಸ್ ಹತ್ತಿಸ್ಲಿಲ್ಲ. ಆವಾಗ ಕೆಲವು ಸ್ನೇಹಿತರು ಅಲ್ಲಿ ಸುತ್ತಮುತ್ತ ಇದ್ದಂತಹ ಸ್ನೇಹಿತರ ಹತ್ರ ಟೋಪಿ ಇಸ್ಕೊಂಡು ಹೋಗಿ ಅವರು ಬಸ್ನಲ್ಲಿ ಕೂತ್ಕೊಂಡ್ರು. ಅವರು ಸಮಾನತೆಯನ್ನು ಕೂಗಿ ಸಾರಿದ್ರು. ಬೆಳೆಯುವ ಮಕ್ಕಳಾಗಿ ಬೆಳೀತಕ್ಕಂಥ ಈ ಹಂತದಲ್ಲಿ ಸಮಾನತೆಯನ್ನು ಸಾರಿದ್ರು. ಇದು ಅವರ ಒಂದು ಮಾನವೀಯತೆ ಮತ್ತು ಸಮಾಜ ತತ್ವಕ್ಕೆ ಕಟಿಬದ್ಧರಾಗಿರ್ತಕ್ಕಂಥದ್ದು ಅವರ ಒಂದು ವಿಶೇಷವಾದಂತಹ ಗುಣಗಳು. ಅದೇ ರೀತಿಯಾಗಿ ಅವರು ಎಲ್ಲ ಜಾತಿ, ಜನಾಂಗ, ಸರ್ವ ಧರ್ಮಗಳನ್ನು ಪ್ರೀತಿಸ್ತಾ ಇದ್ದಂತಹ ಅಪರೂಪದ ವ್ಯಕ್ತಿತ್ವ. ಒಮ್ಮೆ ಶಾಲೆಯಲ್ಲಿ ಅನೇಕ ರೀತಿಯ ಸಭೆ ಕಾರ್ಯಕ್ರಮಗಳು ಏರ್ಪಾಡಾಗ್ತಾಯಿತ್ತು. ಮಾಧ್ಯಮಿಕ ಶಾಲೆಯಲ್ಲಿ ಓದುತ್ತಾ ಇರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ, ಬಹುಶಃ ಹೆಸರು ನನಗೆ ಜ್ಞಾಪಕದಲ್ಲಿಲ್ಲ, ಮುಸ್ಲಿಂ ಬಾಂಧವ, ಅವನನ್ನು ವಿದ್ಯಾರ್ಥಿ ಅಧ್ಯಕ್ಷನನ್ನಾಗಿ ಮಾಡಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಮಾನ್ಯ ಎಲ್ಲೆನ್ರವರು ಅವರ ವಿದ್ಯಾರ್ಥಿಯೇ ಆಗಿದ್ದರೂ ಕೂಡ 6ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ ಇರಬಹುದು, ವಿದ್ಯಾರ್ಥಿಯೇ ಆಗಿದ್ದರೂ ಬಹಳ ಮರ್ಯಾದೆಯಿಂದ ಸನ್ಮಾನ್ಯ ಶ್ರೀ ಇವರೇ ಅಂತ ಉಲ್ಲೇಖ ಮಾಡಿದರು. ಅದು ನಮಗೆ ಶಾಲಾ ದಿನಗಳಲ್ಲೇ ಎಲ್ಲರೂ
ಸಮಾನರೇ, ಎಲ್ಲರೂ ಒಂದೇ ಅಂತಕ್ಕಂತಹ ಭಾವನೆ ಹುಟ್ಟಲಿಕ್ಕೆ ಸಾಧ್ಯ ಆಯಿತು. ಇದು ನಮ್ಮ ವ್ಯಕ್ತಿತ್ವನೂ ಕೂಡ ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಕುವೆಂಪುರವರ ಚಿಂತನೆಗಳಿದ್ದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಮನುಜ ಮತ ವಿಶ್ವಪಥ ಆಗಬೇಕು ಅಂತಕ್ಕಂಥದ್ದನ್ನ ನಮಗೆ ಮಾನ್ಯ ಎಲ್ ರವರು ಶಾಲಾ ದಿನಗಳಲ್ಲೇ ಬಹಳ ಸಮರ್ಥವಾಗಿ ತಿಳಿಸ್ಕೊಡ್ತಾಯಿದ್ರು. ಈ ರೀತಿಯಾಗಿ ನಮ್ಮ ಪಠ್ಯೇತರ ಚಟುವಟಿಕೆಗಳು ಕೂಡ, ಉದಾಹರಣೆಗೆ ಶನಿವಾರ ಒಂದೆರಡು ಕ್ಲಾಸ್ ಆದಮೇಲೆ ಯಾವ್ಯಾವ ವಿಚಾರದಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ವಿದ್ವಾಂಸರಾಗಿದ್ದರೋ, ದೇಶ ವಿದೇಶಗಳನ್ನು ನೋಡ್ಕೊಂಡು ಬಂದಿರ್ತಾರೋ, ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಹೋಗಿ ಬಂದಿರ್ತಾರೋ, ಅಥವಾ ಯಾವ್ಯಾವುದು ಸ್ಪೋರ್ಟ್ಸಲ್ಲಿ ಅವರು ಇದ್ದಾರೋ ಅಂಥವ್ರನ್ನೆಲ್ಲ ಕರೆದು ನಮಗೆ ಒಂದು ಮಾಹಿತಿಯನ್ನು ಕೊಡಿಸ್ತಾಯಿದ್ರು. ಸೆಮಿನಾರ್ ಉಪನ್ಯಾಸವನ್ನು ಕೊಡಿಸ್ತಾಯಿದ್ರು. ನಮ್ಮ ಈ ಶಾಲೆಯ ಗ್ರಾಮಾಂತರ ಪ್ರೌಢಶಾಲೆಯ ಪ್ರಾರಂಭದಲ್ಲಿ ಸ್ಥಾಪನೆ ಮಾಡಿದಂಥವರು ಅವ್ರನ್ನ ನೆನ್ಕೊಳ್ಳದೇ ಇದ್ದರೆ ಅದು ಪೂರ್ಣ ಆಗೋದಿಲ್ಲ. ಕನಕಪುರ ಗಾಂಧಿ ಕರ್ಮಯೋಗಿ ಕರಿಯಪ್ಪನವರು ಅವರ ಸಹಕಾರದಿಂದ ನಮ್ಮ ಶಾಲೆಯ ಜಾಗವನ್ನು ದಾನ ಮಾಡಿದಂತಹ ಗೋಪಾಲಕೃಷ್ಣರವರು ಮತ್ತು ಕಾರ್ಯದರ್ಶಿಯಾಗಿದ್ದಂಥ HR ಸೀನಪ್ಪನವರು, ಮಾನ್ಯ HR ಸೀನಪ್ಪನವರು ಕೂಡ ಕೇರಳಗೆ ಹೋಗಿ ಬಂದು ಕೇರಳದಲ್ಲಿದ್ದಂತಹ ಒಂದು ಅವರ ಅನುಭವ, ಬಾಳೆ, ಭತ್ತ, ಅಲ್ಲಿನ ಒಂದು ತೆಂಗು, ಒಂದು ಪರಿಸರ ಸಂಪತ್ತನ್ನು ಬಹಳ ಮನೋಜ್ಞವಾಗಿ ನಮಗೆ ಉಪನ್ಯಾಸವನ್ನು ಕೊಟ್ಟಿದ್ದನ್ನು ನಾವು ಮರೆಯೋದಿಲ್ಲ. ಅದೇ ರೀತಿಯಾಗಿ ನಮ್ಮ ನಾಗರಾಜರವರು, SN ರವರು ನಮಗೆಲ್ಲ ಆಮೇಲೆ ಸೈನ್ಸ್ ಬಗ್ಗೆ ಹೆಚ್ಚಿನ ಒಲವು ಬರೋದಕ್ಕೆ, ನಾನು ಕಾಲೇಜಿನ ದಿನಗಳಲ್ಲಿ PCMB ವಿಜ್ಞಾನವನ್ನು ತೆಗೆದುಕೊಳ್ಳೋದಕ್ಕೆ ಈ ಕಾರಣೀಕರ್ತರೆ SN ರವರು ಮತ್ತು GKH ರವರು. SN ರವರು ಬಹಳ ಪ್ರಾಯೋಗಿಕವಾಗಿ ಕ್ಲಾಸ್ಗಳನ್ನ ತೆಗೆದುಕೊಳ್ತಾಯಿದ್ರು. 8ನೇ ಕ್ಲಾಸ್ನಲ್ಲಿ 1ನೇ ತರಗತಿಯಲ್ಲಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಗಿಡ, ಏಕದಳ ಗಿಡ ಮತ್ತು ದ್ವಿದಳದ ಗಿಡ ಎರಡೂ ತರಬೇಕು ಮತ್ತು ಅದನ್ನು ಚಿತ್ರ ಬರ್ಕೊಂಡು ಬರಬೇಕು, ಏನೇನು ನೀವು ನೋಡ್ತೀರಿ ಅದನ್ನೆಲ್ಲ ಬರೀಬೇಕು ಅಂತ ಹೇಳಿದರು. ಇದು ನಮಗೆ ಬಹಳ ಪ್ರಾಯೋಗಿಕ ಅನ್ನಿಸ್ತು. ಮತ್ತು ಇವತ್ತೂ ಕೂಡ ನಾನು ಯಾವ ರೀತಿಯಾಗಿ ಚಿತ್ರವನ್ನು ಬರೆದಿದ್ದೆ, ತಾಯಿ ಬೇರು, ಜಂತು ಬೇರು, ಈ ಥರದಗಳೆಲ್ಲನೂ ಎಲೆ ಯಾವ ಥರ ಇರುತ್ತೆ ಅನ್ನೋದು ಇವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಹಾಸೋಕ್ಕಾಗಿದೆ. ಅದೇ ರೀತಿಯಾಗಿ ಮಾನ್ಯ GKH ರವರು ಅವರು ಬೋರ್ಡ್ ಮೇಲೆ ಬರೆದಿದಂತಹ ಭೌತಶಾಸ್ತ್ರವನ್ನು ತೆಗೆದುಕೊಳ್ತಾಯಿದ್ರು ಮತ್ತು ಗಣಿತವನ್ನು ತೆಗೆದುಕೊಳ್ತಾಯಿದ್ರು. ಎಲೆಕ್ಟ್ರೋಪ್ಲೇಟಿಂಗ್ ಆ ಚಿತ್ರಗಳು, ನ್ಯೂಟನ್ನ ನಿಯಮಗಳನ್ನ ಹೇಳ್ತಾ ಇದ್ದದ್ದು, ರೇಖಾಗಣಿತದ ಪ್ರಮೇಯಗಳನ್ನ ಹೇಳ್ತಾ ಇದ್ದದ್ದು ನನ್ನ ಮನಸ್ಸಿನಲ್ಲಿ ಈಗಲೂ ಕೂಡ ಹಾಗೆ ಹಸಿಯಾಗಿದೆ. ಇಂತಹ ಒಂದು ಸುಸಜ್ಜಿತ, ಹಾಗೆ ಸಮಾಜಶಾಸ್ತ್ರದಲ್ಲಿ HVR ಅವರು ಸಿಂಧೂ ಬಯಲಿನ ನಾಗರಿಕತೆ 8ನೇ ಕ್ಲಾಸ್ 1ನೇ ತರಗತಿನಲ್ಲಿ ಅವರು ಹೇಳ್ತಾ ಇದ್ದಂಥದ್ದು ನನಗೂ ಇನ್ನೂ ಕೂಡ ಮನಸ್ಸಿನಲ್ಲಿ ಹಾಗೇ ಇದೆ, ಅಚ್ಚಳಿಯದೇ ಇದೆ. ಆವಾಗ ನಾವೆಲ್ಲ ಮಾತಾಡಿಕೊಂಡು, ನಾವು ಸ್ಟೂಡೆಂಟ್ಸು ರಸ್ತೆನಲ್ಲಿ ಬರಬೇಕಾದ್ರೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಏನಪ್ಪ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಆವಾಗಲೇ ಒಳಚರಂಡಿಗಳು, ಸುಟ್ಟ ಇಟ್ಟಿಗೆಯಿಂದ ಕಟ್ಟಡ ಕಟ್ತಾ ಇದ್ದಂಥದ್ದು, ಸ್ನಾನಗೃಹಗಳು,
ಇತ್ತು. ಆದರೆ ನಮ್ಮ ಮನೆಗಳಲ್ಲಿ ಸಪ್ರೇಟ್ ಕೊಠಡಿಗಳಾಗಲಿ ಸ್ನಾನಗೃಹಗಳಾಗಲಿ ನಮ್ಮ ಮನೆ ಗೋಡೆಗಳೆಲ್ಲ ಮಣ್ಣಿನಿಂದ ಹಾಕಿದೆ. ಈ ಕಾಲದಲ್ಲೂ ಕೂಡ ಊರುಗಳ ಮಧ್ಯದಲ್ಲಿ ಚರಂಡಿ ಥರ ನೀರು ನಿಂತ್ಕೊಳ್ತದೆ. ಆಗಿನ ಕಾಲದಲ್ಲೇ 4-5 ಸಾವಿರ ವರ್ಷಗಳ ಹಿಂದೆಯೇ ಈ ನಾಗರಿಕತೆ ಅಭಿವೃದ್ಧಿ ಆಗಿತ್ತಲ್ಲ ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಇದು ನಮ್ಮ ಬುದ್ಧಿಶಕ್ತಿ ಹೆಚ್ಚು ಮಾಡಲಿಕ್ಕೆ ಇವೆಲ್ಲ ಸಾಧ್ಯ ಆಯಿತು. ಅದೇ ರೀತಿಯಾಗಿ ಎಲ್ಲ ಮಾಸ್ಟ್ರು ನಮ್ಮ ಡಿ ನಾಗೇಂದ್ರ ಅವರು ನಮಗೆ ಇಂಗ್ಲೀಷ್ ಅರ್ಥ ಆಗ್ತಿರಲಿಲ್ಲ. ನಾವೆಲ್ಲ ಆಗಲೇ ಹೇಳಿದ ಹಾಗೆ ಬಹ್ಯಾಟ್ ಮಾಡಿ ಇಂಗ್ಲೀಷನ್ನು ನಾವು ಬರಿತಾ ಇರ್ತಕ್ಕಂತಹ ಸಂದರ್ಭ ಇತ್ತು. ಉಡ್ನ ಉಲ್ಡು, ಸುಡ್ನ ಸುಳ್ಳು, ಕುಡ್ನ ಕುಲ್ಡ್ ಅಂತ ಕುಲ್ಡ್ ಪಾಠದಲ್ಲಿ ನಾವು ಆ ಸಂದರ್ಭ ಇದನ್ನು ಗಮನಿಸಿದಂತಹ ನಮ್ಮ ಮಾನ್ಯ ಡಿ ಎನ್ ರವರು ಕನ್ನಡದಲ್ಲೂ ಕೂಡ ಹಳ್ಳಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಕನ್ನಡದಲ್ಲೂ ಕೂಡ ಹೇಳ್ಕೊಡ್ತಾಯಿದ್ರು. ಅದೇ ರೀತಿ ಟಿ ಎಚ್ ಹೊಸಮನಿಯವರು ನಮಗೆ ಹುಬ್ಳಿ ಧಾರವಾಡ ಭಾಷೆನ ಕೇಳೋದಕ್ಕೆ ಇವಾಗಲೂ ಕೂಡ ನೀವೆಲ್ಲ ಖುಷಿ ಆಗ್ತದೆ. ಅದೇ ಭಾಷೆನಲ್ಲಿ ಬರೆದಂತಹ ಸಾಧನೆಯ ಹಾದಿಯಲ್ಲಿ ಅಂತ ಕನ್ನಡ 2. ಅದರಲ್ಲಿ ಬಸವ ಸಂಗವ ಅಂತ ಬರ್ತದೆ. ಅವರ ಪ್ರೀತಿ ಪ್ರೇಮ ಪ್ರಣಯ ಮುಗ್ಧ ಮನಸ್ಸಿನ ನಮ್ಮನ್ನು ಕೂಡ ಅದು ಒಂದು ರೀತಿಯಾಗಿ ಪ್ರೌಢ ಬೆಳವಣಿಗೆಗೆ ಸಾಧ್ಯ ಆಯಿತು ಅಂತಲೇ ಹೇಳಬಹುದು. ಸರ್ವತೋಮುಖ ಅಭಿವೃದ್ಧಿಗೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಅಭಿವೃದ್ಧಿಗೆ ಈ ಎಲ್ಲ ನಮ್ಮ ಅಧ್ಯಾಪಕರುಗಳು ಅವರ ಶಕ್ತಿ ಮೀರಿ ನಮ್ಮ ಮಾನ್ಯ ನರಸಿಂಹಯ್ಯನವರ ಒಂದು ನಾಯಕತ್ವದಲ್ಲಿ ನಮಗೆ ದಾರಿ ಎರೆದಿದ್ದಾರೆ. ಬಹುಶಃ ಈ 8ನೇ ಕ್ಲಾಸ್ನಿಂದ 10ನೇ ಕ್ಲಾಸು ಈ ಸಮಯ ಏನಿದೆ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಈ ಸಮಯ, ಇಂತಹ ಸಮಯದಲ್ಲಿ ಮೂಲಭೂತವಾಗಿ ಬೇಕಾಗ್ತಕ್ಕಂತಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಭಾಗವಹಿಸ್ತಾ ಇದ್ದದ್ದು ಇವೆಲ್ಲ ಸರ್ವಾಂಗೀಣ ಬೆಳವಣಿಗೆಗೆ ನಮ್ಮ ಹಾರೋಹಳ್ಳಿ ಗ್ರಾಮ ಪ್ರೌಢ ವಿದ್ಯಾಶಾಲೆ ಕಾರಣೀಭೂತವಾಗಿದೆ. ಆ ದೃಷ್ಟಿಯಿಂದ ಈ ಒಂದು ಗ್ರಾಮ ಪ್ರೌಢ ವಿದ್ಯಾಶಾಲೆ ನನ್ನ ದೇವಾಲಯ, ಸಾವಿರಾರು ಮಕ್ಕಳ ದೇವಾಲಯ. ಇಲ್ಲಿ ಪಾಠ ಮಾಡಿದಂಥವರು ಎಲ್ಲ ನಮ್ಮ ಗುರುವರಿಯರು, ಗುರುದೇವೋಭವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ನಾವು ಮುಂದೆ ಕಾಲೇಜಿನಲ್ಲಿ ಸುಮಾರು 5 ವರ್ಷ ಕಾಲೇಜು ಮತ್ತು ಇನ್ನೂ 2 ವರ್ಷ ಸ್ನಾತಕೋತ್ತರ ಪದವಿ ಪಡೆದಿದ್ದು ಕೂಡ ಅದಕ್ಕೆಲ್ಲ ಮೂಲಭೂತವಾಗಿ ಈ ನಮ್ಮ ಪ್ರೌಢಶಾಲೆಯ ಕಲಿತಂತಹ ವಿಚಾರಗಳು ಮುಖ್ಯವಾದಂತಹ ಕಾರಣ ಅಂತ ನನಗೆ ಅನಿಸುತ್ತೆ. ಮಾನ್ಯ ಎಲ್ಲನರವ್ರನ್ನ ನಿಷ್ಠುರವಾದಿ, ಬಹಳ ಶಿಸ್ತು, ಅಗತ್ಯಕ್ಕಿಂತ ಹೆಚ್ಚು ಶಿಸ್ತನ್ನು ಕಾಪಾಡ್ಕೊಳ್ತಿದ್ರು ಅಂತಕ್ಕಂಥದ್ದು ಕೆಲವರು ಅಂದ್ಕೊಂಡಿರಬಹುದು. ಆದರೆ ತಂದೆ ತಾಯಿಗಳೇ ಆಗಲಿ ಅಥವಾ ಗುರು ಹಿರಿಯರೇ ಆಗಲಿ ಅವ್ರ ಬಗ್ಗೆ ನಮಗೆ ಭಯಮಿಶ್ರಿತ ಗೌರವ ಇರಬೇಕು ಅಂತ ನನಗನ್ಸುತ್ತೆ. ಭಯಮಿಶ್ರಿತ ಗೌರವ ಇಲ್ಲದೇ ಇದ್ದರೆ ನಾವೂ ಕೂಡ ಸರಿಯಾಗಿ ಕಲಿಯೋದಿಲ್ಲ. ವಿದ್ಯಾಭ್ಯಾಸ ಒಂದೇ ಅಲ್ಲ, ಜೀವನದ ಎಲ್ಲ ಪಾಠಗಳನ್ನೇ ಆಗಲಿ ನಾವು ಕಲಿಯೋದಿಲ್ಲ. ಆ ದೃಷ್ಟಿಯಿಂದ ಅವರು ಅತ್ಯಂತ ಶಿಸ್ತುಬದ್ಧವಾಗಿ ನಿಯಮಿತವಾಗಿ ನಿಯಮವನ್ನು ಪಾಲಿಸ್ತಾ ಇದ್ದರಿಂದ ಅವರ ವ್ಯಕ್ತಿತ್ವವೇ ಒಂದು ಸರಳ ಸಜ್ಜನಿಕೆ ಇದ್ದಿದ್ದರಿಂದ ಅವರು ಒಬ್ಬ ಮಾದರಿ ಶಿಕ್ಷಕರ ಅಷ್ಟೇ ಅಲ್ಲ, ಪ್ರಭಾವಿಸುವ ವ್ಯಕ್ತಿಯಾಗಿದ್ದಾರೆ. ಅವರು ಒಂದು ಸಲ ಏನಾಯಿತು ಅಂತ ಹೇಳಿದರೆ, ಒಂದು ಸಭೆ ಸಮಾರಂಭ, ಬಹುಶಃ ರಾಷ್ಟ್ರೀಯ ಹಬ್ಬಗಳಿರಬಹುದು ಅಥವಾ ರಾಜ್ಯ ಮಟ್ಟದ ಹಬ್ಬ ಇರಬಹುದು,
ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಬಹಳ ಶಿಸ್ತುಬದ್ಧವಾಗಿ ಆಚರಣೆ ಮಾಡ್ತಾಯಿದ್ವಿ. ಒಮ್ಮೆ ಏನಾಯಿತು ಅಂತ ಅಂದರೆ, ಈ ರಾಮ ಮಂದಿರದ ಹಿಂಭಾಗದ ರಸ್ತೆಯಲ್ಲಿ ಒಬ್ಬ ಹುಡುಗ ಸೋತೋದ. ಟ್ರ್ಯಾಕ್ಟರ್ನಿಂದ ಬಿದ್ದು ಶಾಲೆಯ ಆವರಣದಲ್ಲಿ ತೀರ್ಕೊಳ್ತಾನೆ. ಅದು ನಮ್ಮ ಶಾಲೆಯ ಮೇಲೆ ಸಿಡಿಲು ಬಡಿದಂತಾಯಿತು. ಅದು ಒಂದು ನೋವಿನ ಸಂದರ್ಭ. ಶಾಲಾ ಮಕ್ಕಳೆಲ್ಲ ಅವರ ಮನೆಯ ತನಕ ಹೋಗಿ ಅವನ ಪಾರ್ಥಿವ ಶರೀರವನ್ನು ನೋಡಿ ನಾವೆಲ್ಲ ದುಃಖಪಟ್ಟಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಗುರುಗಳು ಮಾನ್ಯ ಎಲ್ಲೆನ್ರವರು ಬಿಕ್ಕಿ ಬಿಕ್ಕಿ ಹತ್ತರು. ಆವಾಗ ನಮಗೇನು ಅನ್ನಿಸ್ತು ಅಂತ ಅಂದರೆ, ಇವರ ಒಳ ಮನಸ್ಸು ವಿದ್ಯಾರ್ಥಿಗಳನ್ನು ಪ್ರೀತಿಸ್ತಾ ಇದೆ. ಅಪ್ಪನ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಪ್ರೀತಿಸ್ತಕ್ಕಂತಹ ಗುಣ ಇದೆ. ಹಾಗಾಗಿ ಮಾನ್ಯ ಎಲ್ಲೆನ್ರವರು ಕೂಡ ಒಬ್ಬ ಶ್ರೇಷ್ಠ ಶಿಕ್ಷಕರಷ್ಟೇ ಅಲ್ಲ, ಶಿಕ್ಷಕ ರತ್ನವಷ್ಟೇ ಅಲ್ಲ, ಅವರ ಒಳ ಮನಸ್ಸಿನಲ್ಲಿ ಅಪ್ಪನ ಗುಣ ಇತ್ತು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂತಹ ಭಾವನೆ. ಇನ್ನೇನಾದರೂ ಬೇಕಾಗುತ್ತಾ ಸರ್? ಇನ್ನೇನು ಮಾನ್ಯ ಎಲ್ಲೆನ್ರವರು ಮತ್ತು ನಮ್ಮ ಆಗಿದ್ದಂತಹ ಅಧ್ಯಾಪಕರು, ಹಳೆಯ ವಿದ್ಯಾರ್ಥಿ ಮಿತ್ರರು, ಸಹಪಾಠಿಗಳು ಎಲ್ಲ ಸೇರಿ ಮುಂದಿನ ತಿಂಗಳು ಫೆಬ್ರವರಿ 9ನೇ ತಾರೀಕು ಮಾನ್ಯ ಎಲ್ಲೆನ್ರವರನ್ನು ಅಭಿನಂದಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಹಾರೋಳಿ ಸುತ್ತಮುತ್ತಲಿನ ಎಲ್ಲ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ಈಗಾಗಲೇ ತಿಳಿದಿದೆ. ಆ ದಿನ ನಾವು ನೀವೆಲ್ಲರೂ ಹಿರಿಯ ವಿದ್ಯಾರ್ಥಿಗಳು, ಅಧ್ಯಾಪಕರು, ಅಧ್ಯಾಪಕೇತರ ಮಿತ್ರರು, ಮಾನ್ಯ ಶಿಕ್ಷಕ ರತ್ನ, ಗಾಂಧಿವಾದಿಗಳು, ಹಿರಿಯರು, ಪ್ರಭಾವಿಸುವ ವ್ಯಕ್ತಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಲ್ ನರಸಿಂಹಯ್ಯನವರು LN ಅವರ ಒಂದು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ಆ ದಿನ ನಾವೆಲ್ಲ ಸೇರಿ ಒಂದು ನಮ್ಮ ಸಂತೋಷವನ್ನು ಅವ್ರ ಜೊತೆಯಲ್ಲಿ ಹೇಳ್ಕೊಳ್ಳೋಣ. ನಮ್ಮ ಅಭಿವೃದ್ಧಿಯನ್ನು ಮಾನ್ಯ ಗುರುಗಳಲ್ಲಿ ಹೇಳ್ಕೊಳ್ಳೋಣ. ಗುರುದೇವೋಭವ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅಂತಕ್ಕಂತಹ ಒಂದು ಮಹದಿಚ್ಛೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಾರೋಹಳ್ಳಿ ಗ್ರಾಮ ಪ್ರೌಢ ವಿದ್ಯಾಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಮತ್ತು ಶಾಲೆ ಒಂದು ವ್ಯವಸ್ಥಾಪಕ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೋಸ್ಕರ ನಾವು ನೀವೆಲ್ಲರೂ ಒಂದು ಪ್ರೀತಿಯ ಹೆಜ್ಜೆಯನ್ನು ಇಡೋಣ ಹೇಳ್ತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ. ನಮಸ್ಕಾರ.